ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನಿಸ್ನ ಸರ್ಕಾರ ಆರಂಭವಾಯ್ತಲ್ಲ, ಅಂದರೆ ಅವನು ಅಧಿಕಾರಕ್ಕೆ ಬಂದನಲ್ಲ, ಆ ದಿನದಿಂದಲೂ ಕೂಡ ಭಾರತದ ವಿರುದ್ಧವಾಗಿ ಆತ ಅನೇಕ ರೀತಿಯಲ್ಲಿ ಮಾತನಾಡ್ತಾ ಇದ್ದ, ಭಾರತದ ವಿರುದ್ಧ ಬಡಾಯಿ ಕೊಚ್ಕೊಳ್ತಾ ಇದ್ದ. ಇತ್ತೀಚೆಗೆ ಆತ ಚೈನಾಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಭಾರತದ ನಾರ್ತ್ ಈಸ್ಟ್ ರಾಜ್ಯಗಳೇನಿದ್ದಾವೆ ಆ ಎಲ್ಲ ರಾಜ್ಯಗಳು ಕೂಡ ಲ್ಯಾಂಡ್ ಲಾಕ್ಡ್ ಆಗಿದ್ದಾವೆ, ಇಡೀ ಬೇ ಆಫ್ ಬೆಂಗಾಲ್ ನಮ್ಮ ಹಿಡಿತದಲ್ಲಿದೆ, ನಾವೇ ಬಾಸ್ ಪೊಸಿಷನ್ನಲ್ಲಿದ್ದೀವಿ ಅಂಥೇಳಿ ಬಾಂಗ್ಲಾದ ಮೊಹಮ್ಮದ್ ಯೂನಿಸ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ. ಮಿತ್ರರೇ, ಇದು ಒಂದು ಸ್ಟೇಟ್ಮೆಂಟ್ ಅಲ್ಲ, ಈ ರೀತಿಯಾದಂತಹ ಅನೇಕ ಸ್ಟೇಟ್ಮೆಂಟ್ಗಳನ್ನು ಯೂನಿಸ್ ಕೊಟ್ಟಿದ್ದಾನೆ. ಆದರೂ ಭಾರತ ಮಾತ್ರ ಕಾದು ನೋಡುವ ತಂತ್ರವನ್ನೇ ಅನುಸರಿಸ್ತಾ ಇತ್ತು. ಯಾವತ್ತೂ ಭಾರತ ಬಹಳ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡೇ ಇರಲಿಲ್ಲ. ಅಷ್ಟೇ ಹೇಗೆ ಇತ್ತೀಚೆಗೆ ಥೈಲ್ಯಾಂಡ್ಗೆ ಹೋದಂತಹ ನಮ್ಮ ಪ್ರಧಾನಿ ಅಲ್ಲಿಗೆ ಬಂದಿದ್ದಂತಹ ಮೊಹಮ್ಮದ್ ಯೂನಿಸ್ರನ್ನ ಭೇಟಿ ಆಗ್ತಾರೆ. ನರೇಂದ್ರ ಮೋದಿಯವರು ಮೊಹಮ್ಮದ್ ಯೂನಿಸ್ರ ಹ್ಯಾಂಡ್ ಶೇಕ್ ಮಾಡಿದ್ದಲ್ಲದೆ 40 ನಿಮಿಷಗಳ ಕಾಲ ಚರ್ಚೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಕೇಳಿದರು, ಬಾಂಗ್ಲಾದೇಶದಲ್ಲಿ ಅಷ್ಟೆಲ್ಲ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಬಾಂಗ್ಲಾದ ಸರ್ಕಾರ ಹಿಂದೂಗಳ ವಿರುದ್ಧವಾಗಿದೆ, ಅಲ್ಲಿ ಹಿಂದೂ ಸನ್ಯಾಸಿಗಳನ್ನು ಬಂಧಿಸಿಡಲಾಗಿದೆ, ಹಿಂದೂಗಳು ಬದುಕಲಾರದಂತಹ ಸ್ಥಿತಿ ನಿರ್ಮಾಣ ಆಗಿದೆ, ಅಷ್ಟು ಸಾಲದು ಅಂಥೇಳಿ ಭಾರತದೊಂದಿಗೆ ಸದಾ ಕತ್ತಿ ಮಸೀತಾ ಇರುವಂತಹ ಬಾಂಗ್ಲಾದೇಶದ ಆ ಸರ್ಕಾರದ ಜೊತೆಗೆ ನರೇಂದ್ರ ಮೋದಿ ಅವರು ಹ್ಯಾಂಡ್ ಶೇಕ್ ಮಾಡುವಂಥ ಅವಶ್ಯಕತೆ ಏನಿತ್ತು, ಆ ಮೊಹಮ್ಮದ್ ಯೂನಿಸ್ ಜೊತೆಗೆ ಮಾತನಾಡುವಂಥ ಅವಶ್ಯಕತೆ ಏನಿತ್ತು, ಭಾರತ ಯಾಕೋಸ್ಕರವಾಗಿ ಬಾಂಗ್ಲಾದೇಶದ ಜೊತೆಗೆ ಇಷ್ಟೊಂದು ಮೃದು ಧೋರಣೆಯನ್ನು ತಾಳಿದೆ, ಹೀಗಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು. ಅಂದರೆ ನರೇಂದ್ರ ಮೋದಿಯವರ ಸರ್ಕಾರದ ನಿಲುವಿನ ಬಗ್ಗೆ ಅನೇಕರಿಗೆ ಬೇಸರ ಉಂಟಾಗಿತ್ತು. ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಬಾಂಗ್ಲಾದೇಶವನ್ನು ನಾವು ಬಲಾತ್ಕಾರದಿಂದಾಗಿ ನಿಗ್ರಹಿಸಬೇಕು, ಅವ್ರ ಮೇಲೆ ಬಲಪ್ರಯೋಗ ಮಾಡಬೇಕು, ಈ ರೀತಿಯ ವಾದಗಳು ಜಾಸ್ತಿ ಆಗ್ತಾ ಇದ್ವು. ಇಂತಹ ವಾದಗಳು ಕೇಳಿಬರ್ತಿರುವಂತಹ ಈ ಸಂದರ್ಭದಲ್ಲೇ ಭಾರತ ಮೊಟ್ಟ ಮೊದಲ ಬಾರಿಗೆ ಬಾಂಗ್ಲಾದೇಶಕ್ಕೆ ಒಂದು ಮೊದಲ ಏಟನ್ನು ಕೊಟ್ಟಿದೆ. ಇಲ್ಲಿ ಭಾರತ ಏನು ತನ್ನ ಶಕ್ತಿಯನ್ನೆಲ್ಲ ಪ್ರಯೋಗ ಮಾಡಿ ಬಹಳ ದೊಡ್ಡ ಏಟು ಕೊಟ್ಟಿದ್ದೀನಿ ಅಂತೇನು ಕೊಟ್ಟಿಲ್ಲ. ಆದರೆ ಬಾಂಗ್ಲಾದೇಶಕ್ಕೆ ಮಾತ್ರ ಇದು ಬಹಳ ದೊಡ್ಡ ಏಟೆ. ಅವರು ಇದರಿಂದ ಸುಧಾರಿಸ್ಕೊಳ್ಳುವಂಥದ್ದು ಬಹಳ ಕಷ್ಟ ಆಗ್ತಾ ಇದೆ. ಅಮೆರಿಕ ಈಗಾಗಲೇ ಒಂದು ಗಾಯ ಮಾಡಿಟ್ಟಿದೆ, ಅದರ ಮೇಲೆ ಭಾರತ ಈಗ ಬರೆ ಎಳೆದಿದೆ. ಅದೇನು ಎತ್ತ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಭಾರತ ಈಗ ಯಾಕೆ ದಿಢೀರಂತ ಬಾಂಗ್ಲಾದೇಶದ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ? ಹಾಗಾದರೆ ಮೊಹಮ್ಮದ್ ಯೂನಿಸ್ ಮತ್ತು ನರೇಂದ್ರ ಮೋದಿಯವರ ನಡುವಿನ ಮಾತುಕತೆ ವಿಫಲವಾಯಿತಾ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇಬ್ಬರು ಸ್ನೇಹಿತರಿರ್ತಾರೆ ಅಂತ ಅಂದುಕೊಳ್ಳಿ. ಆ ಇಬ್ಬರೂ ಸ್ನೇಹಿತರ ನಡುವೆ ಯಾವುದೇ ಲಾಭ ನಷ್ಟದ ಲೆಕ್ಕಾಚಾರ ಇರೋದಿಲ್ಲ. ಒಬ್ಬರು ಬೆಳೀತಾ ಇದ್ದಾನೆ ಅಂತಂದರೆ ಇನ್ನೊಬ್ಬರು ಸಪೋರ್ಟ್ ಮಾಡ್ತಾ ಇರ್ತಾರೆ. ನಮ್ಮೋನಲ್ವಾ, ಬೆಳೀಲಿ, ನನ್ನ ಸ್ನೇಹಿತ, ಅವನಿಗೆ ಲಾಭ ಆಗೋದಾದ್ರಾಗಲಿ. ಹೀಗೆ ಅಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಇಲ್ಲದೆ ಸ್ನೇಹ ಮಾತ್ರ ನಡೀತಾ ಇರುತ್ತೆ. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಬಾಂಗ್ಲಾದೇಶದ ವಿಚಾರದಲ್ಲಿ ಭಾರತ ಇಷ್ಟು ದಿನ ಹಾಗೆ ನಡೆದುಕೊಳ್ತಾ ಇತ್ತು. ನಾವು ದೊಡ್ಡ ಸ್ಥಾನದಲ್ಲಿದ್ದೀವಿ, ಅಂದರೆ ಭಾರತ ಒಂದು ದೈತ್ಯ ದೇಶ, ಬಾಂಗ್ಲಾ ಒಂದು ಪುಟ್ಟ ದೇಶ, ಎಕನಾಮಿಕಲಿ ಸಸ್ಟೈನ್ ಆಗುವಂಥದ್ದು ತುಂಬ ಕಷ್ಟ ಇದೆ, ಹೀಗಾಗಿ ನಮ್ಮನ್ನು ಅವರು ಆಶ್ರಯಿಸಿದ್ದಾರೆ, ಅವ್ರಿಗೆ ಲಾಭ ಮಾಡಿಕೊಡೋದ್ರಲ್ಲಿ ತಪ್ಪೇನು ಅನ್ನುವಂಥ ನಿಲುವನ್ನು ಭಾರತ ಹೊಂದಿತ್ತು. ಹೀಗಾಗಿ ಭಾರತ ತನ್ನ ನೆಲವನ್ನು ಬಿಟ್ಟಿಯಾಗಿ ಬಾಂಗ್ಲಾದೇಶಕ್ಕೆ ವ್ಯಾಪಾರಕ್ಕೆ ಬಿಟ್ಟುಕೊಟ್ಟಿತ್ತು. ನಿಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಅಂತಾದರೆ ನಮ್ಮ ನೆಲವನ್ನು ಬಳಸ್ಕೊಳ್ಳಿ, ನೀವು ಅದಕ್ಕೆ ಪ್ರತಿಯಾಗಿ ಏನು ದುಡ್ಡು ಕೊಡೋದು ಬೇಕಾಗಿಲ್ಲ ಅಂತ ಭಾರತ ಬಿಟ್ಟಿ ಸರ್ವಿಸನ್ನು ಕೊಡ್ತಾ ಇತ್ತು. ಆದರೆ ಈಗ ಭಾರತ ಅದಕ್ಕೆ ಬ್ರೇಕ್ ಹಾಕಿದೆ. ಇನ್ನು ಮುಂದೆ ನಮ್ಮ ನೆಲದಲ್ಲಿ ನೀವು ವ್ಯಾಪಾರ ಮಾಡುವಂತಿಲ್ಲ, ಹೀಗಂತ ಒಂದು ಆರ್ಡರ್ ಮಾಡಿದೆ. ಅಷ್ಟಕ್ಕೂ ಏನಿದು, ಭಾರತದ ನೆಲದಲ್ಲಿ ಬಾಂಗ್ಲಾ ಯಾಕೆ ವ್ಯಾಪಾರ ಮಾಡಬೇಕು? ಹೀಗೆಲ್ಲ ಪ್ರಶ್ನೆ ಬರ್ತಾ ಇದೆ ಅಲ್ವಾ? ಮಿತ್ರರೇ, ಭಾರತಕ್ಕೆ ಬಂದು ಬಾಂಗ್ಲಾದೇಶ ವ್ಯಾಪಾರ ಮಾಡ್ತಾ ಇತ್ತು ಅಂತಲ್ಲ. ಬಾಂಗ್ಲಾದೇಶ ಕಳೆದ ಒಂದು 20-25 ವರ್ಷಗಳಿಂದ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡಿಕೊಳ್ತು. ಬಾಂಗ್ಲಾದೇಶದಲ್ಲಿ ಕೆಲವೊಂದಷ್ಟು ಉದ್ಯಮಗಳು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಕಂಡ್ವು. ಆ ಸಂದರ್ಭದಲ್ಲಿ ಬಾಂಗ್ಲಾದೇಶಕ್ಕೆ ಹೊಸ ಹೊಸ ಮಾರುಕಟ್ಟೆಯ ಅವಶ್ಯಕತೆ ಬಂತು. ಆಗ ಭಾರತ ಒಂದು ದೊಡ್ಡತನವನ್ನು ತೋರಿಸ್ತು. ಅದೇನು ಕೇಳಿದ್ರೆ, ನೇಪಾಳ ಇರಬಹುದು, ಭೂತಾನ್ ಇರಬಹುದು, ಮಯನ್ಮಾರ್ ಇರಬಹುದು, ಈ ಎಲ್ಲ ದೇಶಗಳೊಂದಿಗೆ ನೀವು ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ಳಿ. ಇಲ್ಲಿ ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ಬೇಕು ಅಂತಂದರೆ ನೇಪಾಳ ಇರಬಹುದು, ಭೂತಾನ್ ಇರಬಹುದು, ಎರಡೂ ದೇಶಗಳು ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್. ಆ ಎರಡೂ ದೇಶಗಳನ್ನು ನೀವು ಸಂಪರ್ಕ ಮಾಡುವಂಥದ್ದು ಬಹಳ ಕಷ್ಟ ಇದೆ. ಒಂದು ಚೈನಾ ಮೂಲಕವಾಗಿ ಸಂಪರ್ಕ ಮಾಡಬೇಕು, ಇಲ್ಲ ಭಾರತದ ಮೂಲಕವಾಗಿ ಆ ದೇಶಗಳನ್ನು ತಲುಪಬೇಕು. ಆಗ ಭಾರತ ಹೇಳ್ತು, ನೇಪಾಳ, ಭೂತಾನ ಮತ್ತು ಮಯನ್ಮಾರ್ ಈ 3 ದೇಶಗಳನ್ನು ತಲುಪೋದಕ್ಕೆ ನಮ್ಮ ನೆಲವನ್ನು ಬಳಸ್ಕೊಳ್ಳಿ, ನಮ್ಮ ಮಾರ್ಗಗಳನ್ನು ಬಳಸ್ಕೊಳ್ಳೋದಕ್ಕೆ ನಮ್ಮದೇನು ಅಡ್ಡಿ ಇಲ್ಲ ಅಂತ ಬಾಂಗ್ಲಾದೇಶಕ್ಕೆ ಒಂದು ಆಫರನ್ನು ಕೊಡ್ತು. 2010ರಲ್ಲಿ ಈ ಒಪ್ಪಂದ ಕೂಡ ಆಯಿತು. ಈ ಪ್ರಕಾರವಾಗಿ ಈ ಎಲ್ಲ ದೇಶಗಳೊಂದಿಗೆ ಬಾಂಗ್ಲಾದೇಶ ತನ್ನ ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ತಲೇ ಬಂತು. 2015ರಲ್ಲಿ ಬಾಂಗ್ಲಾದೇಶ, ನೇಪಾಳ, ಭಾರತ, ಭೂತಾನ್ BPIN ಮೋಟಾರ್ ವೆಹಿಕಲ್ ಅಗ್ರಿಮೆಂಟ್ ಕೂಡ ಆಯಿತು. ಆರಂಭದ ದಿನದಲ್ಲಿ ಭಾರತ ಬಿಟ್ಟಿಯಾಗಿ ಈ ಸರ್ವಿಸನ್ನು ಕೊಡ್ತಾ ಇಲ್ಲ. ಬಾಂಗ್ಲಾದೇಶ ಏನಾದರೂ ನಮ್ಮ ಮಾರ್ಗಗಳನ್ನು ಬಳಸ್ಕೊಂಡಿದ್ದೆ ಆದರೆ ಅದಕ್ಕೆ ಸುಂಕವನ್ನು ಕಟ್ಟಿಸ್ಕೊಳ್ತಾ ಇತ್ತು, ಅಂದರೆ ಅವರು ನಮಗೆ ಪೇ ಮಾಡ್ತಾ ಇದ್ರು. ಆದರೆ 2020ರಲ್ಲಿ ಭಾರತ ಫ್ರೀ ಸರ್ವಿಸನ್ನು ಆರಂಭ ಮಾಡ್ತು. ಬಾಂಗ್ಲಾದೇಶದವರು ನಮ್ಮ ರಸ್ತೆಯನ್ನು ಬಳಸ್ಕೊಳ್ಳಿ, ಅವರೇನು ನಮಗೆ ಸುಂಕ ಕಟ್ಟೋದು ಬೇಕಾಗಿಲ್ಲ, ಈ ರೀತಿಯಾಗಿ ಅವರಿಗೆ ಫ್ರೀ ಆಕ್ಸೆಸ್ ಅನ್ನು ಕೊಡಲಾಯಿತು. ನಿಮಗೆ ಕೆಲವರಿಗೆ ಪ್ರಶ್ನೆ ಬರ್ತಾ ಇರಬಹುದು, ಭಾರತ ಯಾಕೆ ಈ ರೀತಿಯ ದೊಡ್ಡತನವನ್ನು ಪ್ರದರ್ಶನ ಮಾಡಬೇಕು, ನಮಗೂ ಹಣ ಬರುತ್ತಲ್ವಾ, ಫ್ರೀ ಸರ್ವಿಸ್ ಯಾಕೆ ಅಂತ. ಆಗ ಮಿತ್ರರೇ, ಭಾರತ ಒಂದು ಪ್ಲಾನ್ ಮಾಡಿತ್ತು. ಬಾಂಗ್ಲಾದೇಶದ
ವಾಟರ್ ರೂಟ್ಗಳನ್ನು ಬಳಸಿಕೊಂಡು ನಮ್ಮ ನಾರ್ತ್ ಈಸ್ಟ್ ರಾಜ್ಯಗಳನ್ನು ತಲುಪೋದಕ್ಕೆ ಒಂದು ಮಾರ್ಗವನ್ನು ಕಂಡುಹಿಡಿದಿತ್ತು. ನೀವು ಭೂತಾನ, ನೇಪಾಳ ಮತ್ತು ಮಯನ್ಮಾರನ್ನು ತಲುಪೋದಕ್ಕೆ ನಮ್ಮ ದೇಶದಲ್ಲಿ ಫ್ರೀ ಆಕ್ಸೆಸನ್ನು ಕೊಡ್ತೀವಿ, ಹಾಗೆ ನಮ್ಮದೇ ರಾಜ್ಯಗಳನ್ನು ತಲುಪೋದಕ್ಕೆ ನಿಮ್ಮ ದೇಶದಲ್ಲಿ ಫ್ರೀ ಆಕ್ಸೆಸ್ ನಮಗೆ ಸಿಗಬೇಕು ಅಂತ ಭಾರತ ಕೇಳ್ಕೊಂಡಿತ್ತು. ಭಾರತ ಮತ್ತು ಬಾಂಗ್ಲಾದ ನಡುವೆ ಈ ಒಪ್ಪಂದ ಕೂಡ ಆಗಿತ್ತು. ಯಾಕೆ ಅಂತಂದರೆ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಸರ್ಕಾರ ಇತ್ತು. ಆ ಸರ್ಕಾರ ಭಾರತದೊಂದಿಗೆ ಬಹಳ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿತ್ತು. ಈ ಕಾರಣದಿಂದಾಗಿ ಇದೆಲ್ಲವೂ ನಡೀತಾ ಇತ್ತು. ಮಿತ್ರರೇ, ಬಾಂಗ್ಲಾದೇಶಕ್ಕೆ ಭಾರತ ಈ ರೀತಿಯಾಗಿ ಅವಕಾಶ ಕೊಟ್ಟಿತ್ತಲ್ಲ, ಇದೇ ರೀತಿಯ ಅವಕಾಶವನ್ನು ನಾವು ಪಾಕಿಸ್ತಾನದಿಂದ ನಿರೀಕ್ಷೆ ಮಾಡಿದ್ವಿ. ಮುಖ್ಯವಾಗಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಇಂತಹದೊಂದು ಕನಸನ್ನು ಕಂಡಿದ್ರು. ಪಾಕಿಸ್ತಾನ ನಮಗೇನಾದರೂ ಈ ರೀತಿಯ ಆಕ್ಸೆಸ್ಸನ್ನು ಕೊಟ್ಟಿದ್ದೆ ಆದರೆ ಭಾರತ ಈಸಿಯಾಗಿ ಇರಾನನ್ನು ತಲುಪಬಹುದು, ಅದೇ ರೀತಿಯಾಗಿ ಅಫ್ಘಾನಿಸ್ತಾನವನ್ನು ಕೂಡ ತಲುಪಬಹುದು, ಹಾಗೆ ಸೆಂಟ್ರಲ್ ಏಷ್ಯಾವನ್ನು ತಲುಪೋದು ಕೂಡ ನಮಗೆ ಈಸಿ ಆಗುತ್ತೆ. ಭಾರತದ ವ್ಯಾಪಾರ ಇನ್ನಷ್ಟು ವೃದ್ಧಿ ಆಗುತ್ತೆ ಅಂತೇಳಿ ನರೇಂದ್ರ ಮೋದಿಯವರು ಸಾಕಷ್ಟು ಪ್ರಯತ್ನ ಪಟ್ಟರು. ಆದರೆ ಪಾಕಿಸ್ತಾನ ಇವತ್ತು ಆತಂಕವಾದವನ್ನು ಬೆಂಬಲಿಸಿದ ಕಾರಣದಿಂದಾಗಿ, ಭಾರತದಲ್ಲಿ ಅನೇಕ ಉಗ್ರವಾದವನ್ನು ಪೋಷಿಸಿದ ಕಾರಣದಿಂದಾಗಿ ಭಾರತ ಮತ್ತು ಪಾಕ್ ನಡುವೆ ಈ ರೀತಿಯ ಸಂಬಂಧವನ್ನು ಸುಧಾರಣೆ ಮಾಡಿಕೊಳ್ಳೋದು ಆಗಲೇ ಇಲ್ಲ. ಆದರೆ ಭಾರತ ಬಾಂಗ್ಲಾದೇಶಕ್ಕೆ ಅವಕಾಶ ಕೊಟ್ಟಿತ್ತು, ಏನೋ ಪುಟ್ಟ ದೇಶ ಬೆಳೆದುಕೊಳ್ಳಲಿ ಅಂತ. ಆದರೆ ಈಗ ಭಾರತಕ್ಕೆ ಏನಾಗಿದೆ ಪರಿಸ್ಥಿತಿ ಅಂತಂದರೆ, ತಾನೇ ಸಾಕಿದಂತಹ ಗಿಳಿ ಹದ್ದಾಗಿ ಕುಕ್ಕೋದಕ್ಕೆ ಶುರು ಮಾಡಿದೆ. ಈಗ ಅಲ್ಲಿ ಇರುವಂತಹದ್ದು ಮೊಹಮ್ಮದ್ ಯೂನಿಸ್ನ ಸರ್ಕಾರ. ಮೊಹಮ್ಮದ್ ಯೂನಿಸ್ ಸದಾ ಭಾರತದ ವಿರುದ್ಧ ಕಿಡಿಕಾರ್ತಾ ಇರ್ತಾನೆ. ಭಾರತದ ನಾರ್ತ್ ಈಸ್ಟ್ ರಾಜ್ಯಗಳು ಲ್ಯಾಂಡ್ ಲಾಕ್ಡ್ ರಾಜ್ಯಗಳು, ಅಲ್ಲಿಗೆ ಭಾರತ ತಲುಪೋದಕ್ಕೆ ಸಾಧ್ಯ ಇಲ್ಲ. ಬಾಂಗ್ಲಾದೇಶ ಬೇ ಆಫ್ ಬೆಂಗಾಲ್ನ ರಿಯಲ್ ಗಾರ್ಡಿಯನ್ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟ. ಜೊತೆಗೆ ಚೀನಾಗೆ ಒಂದು ಆಹ್ವಾನ ಕೊಡ್ತಾನೆ, ನೀವು ಬಾಂಗ್ಲಾದಲ್ಲಿ ಬಂದು ಇನ್ವೆಸ್ಟ್ ಮಾಡಿ, ಈ ರೀಜನ್ನಲ್ಲಿ ನಿಮ್ಮ ಹಿಡಿತವನ್ನು ಬಲಪಡಿಸಿಕೊಳ್ಳಿ ಅಂತ ಹೇಳಿ ಮೊಹಮ್ಮದ್ ಯೂನಿಸ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಅಂದರೆ ಇದು ಭಾರತ ವಿರೋಧಿ ಆದಂತಹ ಸ್ಟೇಟ್ಮೆಂಟ್. ಇದಾದ ಮೇಲೆ ನರೇಂದ್ರ ಮೋದಿ ಮತ್ತು ಮೊಹಮ್ಮದ್ ಯೂನಿಸ್ ಅವರ ಭೇಟಿ ಆಗುತ್ತೆ. ಇಬ್ಬರೂ ನಾಯಕರು 40 ನಿಮಿಷಗಳ ಕಾಲ ಚರ್ಚೆ ಮಾಡ್ತಾರೆ. ಆಗ ನರೇಂದ್ರ ಮೋದಿ ಅವರು ಹೇಳಿದ್ದೇನು, ಭಾರತದ ವಿರುದ್ಧ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡೋದನ್ನು ನಿಲ್ಲಿಸಿ, ಅಂತಹ ಸ್ಟೇಟ್ಮೆಂಟ್ಗಳು ಎರಡೂ ದೇಶದ ಸಂಬಂಧವನ್ನು ಹಾಳು ಮಾಡ್ತವೆ, ಅದರ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ನರೇಂದ್ರ ಮೋದಿ ಅವರು ಮೊಹಮ್ಮದ್ ಯೂನಿಸ್ಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಅದಾದರೂ ಮಿತ್ರರೇ, ಈ ಯೂನಿಸ್ ಏನು ಎಚ್ಚರಗೊಂಡಂತೆ ಕಾಣ್ತಾ ಇರಲಿಲ್ಲ. ಈಗ ಭಾರತ ಸರ್ಕಾರ ಒಂದು ತೀರ್ಮಾನ ಮಾಡಿದೆ, ಇನ್ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಭಾರತದ ನೆಲದ ಮೂಲಕವಾಗಿ ನೇಪಾಳ, ಭೂತಾನ ಮತ್ತು ಮಯನ್ಮಾರನ್ನು ತಲುಪೋದಕ್ಕೆ ಅವಕಾಶವನ್ನು ಕಲ್ಪಿಸೋದಿಲ್ಲ. ನಾವು ಟ್ರೇಡ್ ರೂಟನ್ನು ಬಂದ್ ಮಾಡ್ತಾ ಇದ್ದೀವಿ, ಹೀಗಂತ ಭಾರತ ಸರ್ಕಾರ ಒಂದು ತೀರ್ಮಾನ ಕೈಗೊಂಡಿದೆ. ಇದು ಬಾಂಗ್ಲಾದೇಶಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತೆ. ಈಗಾಗಲೇ ಟ್ರಂಪ್ ಬಾಂಗ್ಲಾದೇಶಕ್ಕೆ ಒಂದು ಬರೆ ಎಳೆದಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಂಗ್ಲಾದೇಶ ದೊಡ್ಡ ಪ್ರಮಾಣದಲ್ಲಿ ಟೆಕ್ಸ್ಟೈಲ್ ಉತ್ಪನ್ನಗಳನ್ನು ಅಮೆರಿಕಾಗೆ ರಫ್ತು ಮಾಡ್ತಾ ಇತ್ತು. ಈಗ ಟ್ರಂಪ್ ಏನು ಮಾಡಿದ್ದಾರೆ, 37% ಟ್ಯಾರಿಫನ್ನು ಹಾಕಿದ್ರು. ಸದ್ಯ 90 ದಿನಗಳ ಗಡುವನ್ನು ಕೊಟ್ಟು ಅದನ್ನು 10% ಇಳಿಸಿದ್ದಾರೆ. 90 ದಿನ ಆದ ಬಳಿಕ ಅದು 37% ಇರಬಹುದು ಅಥವಾ 50%ಗೆ ಏರಿಕೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಟ್ರಂಪ್ ಏನು ನಿರ್ಧಾರ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಚೈನಾ ಮೇಲೂ ಕೂಡ ಮೊದಲಿಗೆ 34% ಟ್ಯಾರಿಫ್ ಹಾಕಿದ್ರು. ಈಗ ಚೈನಾ ಮೇಲೆ ಅದೇ ಟ್ರಂಪ್ 125% ಟ್ಯಾರಿಫನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಬಾಂಗ್ಲಾದೇಶದ ಮೇಲೆ ಈಗ ಟ್ಯಾರಿಫನ್ನು 10%ಗೆ ಇಳಿಕೆ ಮಾಡಿರಬಹುದು. ಆದರೆ 90 ದಿನ ಆದ ಬಳಿಕ ಅದು ಹಾಗೆ ಮುಂದುವರಿಯುತ್ತಾ ಅಥವಾ ಜಾಸ್ತಿ ಆಗುತ್ತಾ, ಏನನ್ನೂ ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ವೇಳೆ ಬಾಂಗ್ಲಾದೇಶಕ್ಕೆ ಏನಾದರೂ ಅಮೆರಿಕದ ಮಾರುಕಟ್ಟೆ ಬಂದ್ ಆಗಿದ್ದೇ ಆದರೆ ಅಥವಾ ವಿಪರೀತವಾದಂತಹ ಟ್ಯಾರಿಫ್ ಅಮೆರಿಕ ವಿಧಿಸಿದ್ದೇ ಆದರೆ ಆಗ ಬಾಂಗ್ಲಾದೇಶಕ್ಕೆ ಹೊಸ ಮಾರುಕಟ್ಟೆಯ ಅವಶ್ಯಕತೆ ಬರುತ್ತೆ. ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಉದ್ಯಮವನ್ನು ಅವರು ಬೆಳೆಸಬೇಕು, ಇದೇ ರೀತಿಯಾಗಿ ಮುಂದುವರಿಯುವಂತೆ ನೋಡಿಕೊಳ್ಬೇಕು ಅಂತಂದರೆ ಆ ಅನಿವಾರ್ಯತೆ ಸೃಷ್ಟಿಯಾಗ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಭಾರತವೂ ಬಾಂಗ್ಲಾದೇಶಕ್ಕೆ ಮುಖ್ಯವಾಗುತ್ತೆ. ಇನ್ನೊಂದು ಕಡೆ ಮಯನ್ಮಾರ್, ಭೂತಾನ್, ನೇಪಾಳ ಈ ಎಲ್ಲ ದೇಶಗಳು ಕೂಡ ಬಹಳ ಮುಖ್ಯವಾದಂತಹ ಪಾತ್ರ ನಿಭಾಯಿಸ್ತವೆ. ಇಂತಹ ಸಂದರ್ಭದಲ್ಲಿ ಭಾರತ ಮಾರ್ಗವನ್ನು ಬಂದ್ ಮಾಡಿರುವಂಥದ್ದು ಬಾಂಗ್ಲಾದೇಶಕ್ಕೆ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಅದು ಹೇಗೆ ಕೇಳಿದ್ರೆ, ಬಾಂಗ್ಲಾದೇಶ ನೇಪಾಳವನ್ನು ತಲುಪೋದಕ್ಕೆ ಭಾರತದ ರೂಟನ್ನು ಬಳಸುವಂಥದ್ದು ಬಹಳ ಈಸಿ. ಬಹಳ ಹತ್ತಿರವಾಗಿ ಅವರು ನೇಪಾಳವನ್ನು ತಲುಪಬಹುದು, ಅದೇ ರೀತಿಯಾಗಿ ಬಹಳ ಹತ್ತಿರವಾಗಿ ಭೂತಾನನ್ನು ಕೂಡ ತಲುಪಬಹುದು. ಈಗೇನಾಗಿದೆ, ಭಾರತ ತನ್ನ ರೂಟನ್ನು ಬಂದ್ ಮಾಡಿದೆ. ಹೀಗಿರುವಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶ ಈ ನೇಪಾಳವನ್ನು, ಭೂತಾನನ್ನು ತಲುಪಬೇಕು ಅಂತಂದ್ರೆ ಏನು ಮಾಡಬೇಕು? ಚೈನಾ ಮಾರ್ಗವನ್ನು ಬಳಸಬೇಕು. ಮಯನ್ಮಾರ್ ಮೂಲಕವಾಗಿ ಚೈನಾವನ್ನು ತಲುಪಿ, ಚೈನಾ ಮೂಲಕವಾಗಿ ಭೂತಾನ್ ಅಥವಾ ನೇಪಾಳವನ್ನು ತಲುಪಬೇಕು. ಇಷ್ಟೆಲ್ಲ ಸುತ್ತಾಕೊಂಡ್ಬರುವಷ್ಟರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ 1ಕ್ಕೆ 4 ಪಟ್ಟಾಗಿರುತ್ತೆ. ಆಗ ಬಾಂಗ್ಲಾದ ವಸ್ತುಗಳ ಬೆಲೆ ನೇಪಾಳದಲ್ಲೂ ಜಾಸ್ತಿ ಆಗುತ್ತೆ, ಭೂತಾನ್ನಲ್ಲೂ ಕೂಡ ಜಾಸ್ತಿ ಆಗುತ್ತೆ. ಈಗ ಟ್ರಂಪ್ ಏನು ಮಾಡ್ತಾ ಇದ್ದಾರೆ, ಸುಂಕ ಹಾಕಿ ಬೇರೆ ದೇಶದ ವಸ್ತುಗಳನ್ನು ತನ್ನ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಆಗುವಂತೆ ನೋಡ್ಕೊಳ್ತಾ ಇದ್ದಾರೆ. ಈಗ ಭಾರತ ಬಾಂಗ್ಲಾದೇಶಕ್ಕೆ ತನ್ನ ಟ್ರೇಡ್ ರೂಟನ್ನು ಬಂದ್ ಮಾಡುವ ಮೂಲಕ ಬಾಂಗ್ಲಾದೇಶದ ವಸ್ತುಗಳು ನೇಪಾಳದಲ್ಲಿ, ಭೂತಾನ್ನಲ್ಲಿ ಮತ್ತು ಮಯನ್ಮಾರ್ನಲ್ಲಿ ಬೆಲೆ ಹೆಚ್ಚಾಗುವಂತೆ ನೋಡ್ಕೊಳ್ತಾ ಇದೆ. ಆಗ ಬಾಂಗ್ಲಾದ ವಸ್ತುಗಳಿಗೆ ಈ ದೇಶದಲ್ಲಿ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಭಾರತದ ಈ ಒಂದು ನಿರ್ಧಾರದಿಂದ ಪರೋಕ್ಷವಾಗಿ ಬಾಂಗ್ಲಾದೇಶ ದೊಡ್ಡ ಮಟ್ಟದಲ್ಲಿ ಹೊಡೆತ ತಿನ್ನುತ್ತೆ, ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಮಿತ್ರರೇ, ಇಲ್ಲಿ ಭಾರತ ಕೈಗೊಂಡಂತಹ ಈ ಸ್ಟೆಪ್ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್ ಸ್ಟೆಪ್ಪೇ. ಆದರೆ ಇದು ಮೇಜರ್ ರೋಲನ್ನು ನಿಭಾಯಿಸಿಬಿಡುತ್ತೆ, ಬಾಂಗ್ಲಾದೇಶವನ್ನು ಪಾತಾಳಕ್ಕೆ ತಳ್ಳುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂತಂದರೆ, ಇತ್ತೀಚೆಗೆ ಬಿಮ್ಸ್ಟೆಕ್ ಮೀಟಿಂಗ್ನಲ್ಲಿ ಭಾಗಿಯಾದಂತಹ ನರೇಂದ್ರ ಮೋದಿ ಅವರು ಮೊಹಮ್ಮದ್ ಯೂನಿಸ್ ಭೇಟಿಗೆ ಅವಕಾಶವನ್ನು ಕೊಟ್ಟಿದ್ರಲ್ಲ, 40 ನಿಮಿಷಗಳ ಕಾಲ ಉಭಯ ನಾಯಕರ ಜೊತೆಗೆ ಚರ್ಚೆ ಆಗಿತ್ತಲ್ಲ, ಇದು ಯಾವುದೇ ರೀತಿಯಲ್ಲೂ ಫಲ ಕೊಟ್ಟಿಲ್ಲ.
ಮೊಹಮ್ಮದ್ ಯೂನಿಸ್ ಸರ್ಕಾರವನ್ನು ಭಾರತ ಸರ್ಕಾರ ಒಪ್ಕೊಂಡಿಲ್ಲ ಅನ್ನುವಂಥದ್ದು ಇದರಿಂದ ಪಕ್ಕಾ ಆಗ್ತಾ ಇದೆ. ಹೀಗಾಗಿ ಮುಂದೆ ಇನ್ನೇನೋ ಬೆಳವಣಿಗೆ ಆಗುತ್ತಪ್ಪ, ಮೊಹಮ್ಮದ್ ಯೂನಿಸ್ ಮತ್ತು ನರೇಂದ್ರ ಮೋದಿ ಅವರು ಭೇಟಿ ಆಗ್ಬಿಟ್ರು, ಹೀಗಾಗಿ ಎರಡೂ ದೇಶಗಳ ಸಂಬಂಧ ಸುಧಾರಣೆ ಆಗ್ಬಿಡುತ್ತೆ ಅಂತ ಯಾರಾದರೂ ಅಂದುಕೊಂಡಿದ್ದೆ ಆದರೆ ಅದು ಶುದ್ಧ ಸುಳ್ಳು. ಹಾಗಾಗೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹದೊಂದು ಸಂದೇಶವನ್ನು ಭಾರತ ಈ ನಿರ್ಧಾರ ಕೈಗೊಳ್ಳುವ ಮೂಲಕ ಬಾಂಗ್ಲಾದೇಶಕ್ಕೆ ರವಾನೆ ಮಾಡಿದೆ. ಮಿತ್ರರೇ, ಈ ಬೆಳವಣಿಗೆಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.